ರಾತ್ರಿ ಹೊತ್ತು ನಕ್ಷತ್ರ ಚಿಣ್ಕ ಮಿಣ್ಕ ಏನಕ್ಕನ್ನುತ್ತೆ. ಇದು ನಿಮ್ಮ ನಕ್ಷತ್ರ. ಇಲ್ಲಿಂದ ಇಷ್ಟು ದೂರ ಇದು ಅರ್ತ್ ಅಂತ ತಿಳ್ಕೊಳೋಣ. ಇಷ್ಟು ದೂರ ಬರುತ್ತೆ. ಇಲ್ಲಿ ಬಂದು ನಮ್ಮ ಅಟ್ಮಾಸ್ಫಿಯರ್ ಪಾಸ್ ಆಗಬೇಕು ಅಲ್ವಾ. ಸೊ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಇದೆ. ಸೊ ಇಲ್ಲಿ ಪಾಸ್ ಆಗಬೇಕಾದ್ರೆ ಏನಾಗುತ್ತೆ, ಯಾಕಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಏನಾಗಲ್ಲ, ಅದಕ್ಕೆ ಇಲ್ಲಿ ಬರಬೇಕಾದ್ರೆ ಏನಾಗೋದು ಸರಿನಾ. ಏನಾಗುತ್ತೆ, ಇಲ್ಲಿ ನಮ್ಮ ಅಟ್ಮಾಸ್ಫಿಯರು ಇಲ್ಲಿ ಡಸ್ಟು ಅದು ಇದು ಅಲ್ವಾ, ಆಕ್ಸಿಜನ್ ಅದು ಇದು, ನೈಟ್ರೋಜನ್ನು ಇವೆಲ್ಲ ಇದೆ. ಸೊ ದೇ ಆರ್ ಪಾರ್ಟಿಕಲ್ಸ್ ದಟ್ ಈಸ್ ಫ್ಲೋಟಿಂಗ್ ಅರೌಂಡ್. ಅದು ಬಿಟ್ಟು ಅವೆಲ್ಲ ಕಂಬೈನ್ ಆಗಿ ಮೋಡ ಅದು ಇದು ಆಗುತ್ತೆ ಅಲ್ವಾ. ಗಾಳಿ ಇದೆ, ಜೋರು ಬೀಸೋ ಗಾಳಿ ಇದೆ, ಇವೆಲ್ಲ ಆಗ್ತಾಯಿದೆ. ಸೊ ಹೀಗೆ ಬರಬೇಕಾದ್ರೆ ಈ ಲೈಟಿಗೆ ಏನಾಗುತ್ತೆ, ಈ ಥರ ರಿಫ್ರ್ಯಾಕ್ಟ್ ಹಾಕ್ಕೊಂಡು ಸ್ವಲ್ಪ ಬೆಂಡ್ ಹಾಕ್ಕೊಂಡು ನಮ್ಮ ಹತ್ರ ಬರುತ್ತೆ. ಇವೆಲ್ಲ ಸರಿ, ಬಟ್ ಚಿಣ್ಕ ಮಿಣ್ಕ ಏನಕ್ಕನ್ನುತ್ತೆ. ಸಿ ದ ಲೈಟ್ ಈಸ್ ಪಾಸಿಂಗ್ ಥ್ರೂ ಡೈನಾಮಿಕ್ ಎನ್ವಿರಾನ್ಮೆಂಟ್. ಡೈನಾಮಿಕ್ ಅಂತ ಹೇಳಿದ್ರೆ ಏನು, ಚಿಕ್ಕ ಮಕ್ಕಳು ಡೈನಾಮಿಕ್ ಅಂತ ಹೇಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಕೂತ್ಕೊಳೋದೇ ಇಲ್ಲ ಒಂದೇ ಕಡೆ. ಅ ಪರ್ಸನ್ ಇಸ್ ಡೈನಾಮಿಕ್ ಬಿಕಾಸ್ ದ ಪರ್ಸನ್ ಕ್ಯಾನ್ ಡೂ ಮೆನಿ ಥಿಂಗ್ಸ್ ಅಂತ ಹೇಳ್ತೀವಿ. ಏನೇನೋ ಕೆಲಸ ಮಾಡ್ತಾರೆ ಅವರು, ಅವ್ರಿಗೆ ಡೈನಾಮಿಕ್ ಅಂತ ಹೇಳ್ತಾರೆ ಅಲ್ವಾ. ಸೊ ಡೈನಾಮಿಕ್ ಅಂತ ಹೇಳಿದ್ರೆ ಚೇಂಜ್ ಆಗ್ತಾ ಇರೋದು, ಅದು ಒಂದೇ ಅದೇ ಥರ ಇರೋಲ್ಲ, ಚೇಂಜ್ ಆಗ್ತಾನೇ ಇರುತ್ತೆ, ವ್ಯತ್ಯಾಸ ಬರ್ತಾನೇ ಇರುತ್ತೆ. ಸೊ ಈ ಥರ ವ್ಯತ್ಯಾಸ ಬರುವಂಥ ಅಟ್ಮಾಸ್ಫಿಯರಲ್ಲಿ ಈ ಪುಟ್ಟು ಲೈಟು, ಯಾಕಂದರೆ ದೂರದಿಂದ ಬಂದಿದೆಯಲ್ಲ, ಸೊ ಇಟ್ ಈಸ್ ಅ ಸ್ಮಾಲ್ ಇಂಟೆನ್ಸಿಟಿ ಆಫ್ ಲೈಟ್. ಇದಕ್ಕೇನಾಗುತ್ತೆ ಅಂತ ಹೇಳಿದ್ರೆ ರಿಫ್ರ್ಯಾಕ್ಷನ್ ಆಗುತ್ತೆ. ಒಂದು ಸತಿ ತುಂಬ ಆಗುತ್ತೆ, ಒಂದು ಸತಿ ಕಮ್ಮಿ ಆಗುತ್ತೆ, ಒಂದು ಸತಿ ಆಗೋದೇ ಇಲ್ಲ. ಈ ಥರ ಎಲ್ಲ ಆದಾಗ ವಿ ಗೆಟ್ ಟು ಸಿ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್, ಅಷ್ಟೇ, ಇನ್ನೇನಿಲ್ಲ. ಸೊ ಕೀವರ್ಡ್ ಇಲ್ಲಿ ಏನಂತ ಹೇಳಿದ್ರೆ ಡೈನಾಮಿಕ್ ಅಟ್ಮಾಸ್ಫಿಯರ್. ಸೊ ಇಲ್ಲೊಂದಷ್ಟು ಉದ್ದ ಬರ್ದಿನಿ, ಇದು ನಾಟ್ ಫಾರ್ ಎಕ್ಸಾಮ್. ಇಷ್ಟೊಂದು ಬರೆಯೋಕ್ಕೆ ಹೋಗಬೇಡಿ, ಯಾಕಂದರೆ 1 ಮಾರ್ಕ್ಗೆಲ್ಲ ಇಷ್ಟೊಂದು ಬರೆಯೋದಕ್ಕೆ ಹೋಗಬೇಡಿ ಆಯಿತಾ. ಸೊ ಇದನ್ನು ಅರ್ಥ ಮಾಡ್ಕೊಳೋದಕ್ಕೋಸ್ಕರ ಬರ್ದಿರೋದು ನಾನು. ಸೊ ಇಲ್ಲಿ ನೋಡಿ, ದ ಲೈಟ್ ರೇ ಕಮಿಂಗ್ ಫ್ರಮ್ ಅ ಸ್ಟಾರ್ ರೀಚಸ್ ಅವರ್ ಐ ಆಫ್ಟರ್ ಪಾಸಿಂಗ್ ಥ್ರೂ ದ ಅಟ್ಮಾಸ್ಫಿಯರ್ ಹ್ಯಾವಿಂಗ್ ಡಿಫ್ರೆಂಟ್ ಏರ್ ಲೇಯರ್ ಆಫ್ ಡಿಫ್ರೆಂಟ್ ಆಪ್ಟಿಕಲ್ ಡೆನ್ಸಿಟಿ. But the optical density of different layers of air keeps on changing continuously due to change in temperature condition. ಇದೆಲ್ಲ ಏನಕ್ಕೆ ಚೇಂಜ್ ಆಗುತ್ತೆ ಅಂತ ಹೇಳಿ, ನೆಲ ಬಿಸಿ ಆಗುತ್ತೆ, ಸಮುದ್ರ ಅದು ಇದು ಕೋಲ್ಡ್ ವೇವು, ಹೀಟ್ ವೇವು, ಇದೆಲ್ಲ ನೀವು ಎಂಥದ್ದು ಫಿಸಿಕಲ್ ಜಾಗ್ರಫಿಯಲ್ಲಿ ಓದ್ತೀರಾ. ಡ್ಯೂ ಟು ವಿಚ್ ದ ಲೈಟ್ ರೇ ಕಮ್ಮಿಂಗ್ ಫ್ರಮ್ ದ ಸ್ಟಾರ್ ಆರ್ ರಿಫ್ರ್ಯಾಕ್ಟೆಡ್ ಟು ಡಿಫ್ರೆಂಟ್ ಅಮೌಂಟ್ ಆಟ್ ಡಿಫ್ರೆಂಟ್ ಮೂಮೆಂಟ್ ಆಫ್ ಟೈಮ್. ರಿಫ್ರ್ಯಾಕ್ಷನ್ನು ಒಂದೇ ಇರಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. And the path of refracted ray keeps on changing. As a result, sometimes more light is refracted towards our eye and the star appears brighter to us, whereas sometimes less light is refracted towards our eye and the star appears dim to us. This gives rise to the twinkling effect of the star. ಸರಿನಾ. ಸೊ ಇದೆಲ್ಲ ಏನಾಗುತ್ತೆ ಕೊನೆಯದಾಗಿ, ದ ಸ್ಟಾರ್ ಅಪಿಯರ್ಸ್ ಟು ಬಿ ಟ್ವಿಂಕ್ಲಿಂಗ್. ಆಯಿತಾ. ಸೊ ಪಾಸ್ ಮಾಡಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಬರ್ಕೊಳ್ಳಿ. ಎಕ್ಸಾಮಲ್ಲಿ ಪುಟ್ಟದಾಗಿ ಕಂಡೆನ್ಸ್ ಮಾಡಿ ನೀವೇ ಸ್ವಂತ ಬುದ್ಧಿ ಉಪಯೋಗಿಸಿ ಈ ಕೀವರ್ಡ್ ಇರಬೇಕು ಅಂತ ಉತ್ತರ ಬರೀರಿ.